ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಈ ಭೂಲೋಕದಲ್ಲಿ ಕೆಲವರು ಒಳ್ಳೆ ಸಾಧನೆಯನ್ನು ಮಾಡ್ತಾರೆ. ಅವರ ಸಾಧನೆಯನ್ನು ನಾವು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಬೇಕು. ಅಥವಾ ನಾವು ಮಾಡುವ ಸಾಧನೆ ನೂರಾರು ಜನ ಪ್ರಶಂಸೆ ಮಾಡುವಂತೆ ಇರಬೇಕು. ಇದೆರಡರಲ್ಲಿ ಒಂದಾದರೂ ಗುಣವನ್ನು ಅಳವಡಿಸಿಕೊಳ್ಳಿ ಎಂಬುದಾಗಿ ಹೇಳುತ್ತೆ ಮಹಾಭಾರತದ ಒಂದು ಅದ್ಭುತವಾದ ಸುಭಾಷಿತ. ಯಸ್ಯ ವೃತ್ತಂ ನಜಲ್ಪಂತಿ ಮಾನವಾಹ ಮಹದದ್ಭುತಂ. ಯಾವ ಮಾನವನು ಅದ್ಭುತವಾದ ಕೆಲಸವನ್ನು ಮಾಡಿರ್ತಾನೋ ಅದನ್ನು ನಾವು ಗುರುತಿಸಿ ಸಮಾಜದಲ್ಲಿ ಹೇಳಬೇಕು. ರಾಶಿ ವರ್ಧನ ಮಾತ್ರಂ ಸ ನೈವ ಸ್ತ್ರೀ ನ ಪುನಃ ಪುಮಾನ್. ಯಾರು ಸ್ವತಃ ತಾನೂ ಕೂಡ ಸಾಧನೆಯನ್ನು ಮಾಡೋದಿಲ್ಲ ಅಂಥವನು ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ. ಅಂದರೆ ಸ್ತ್ರೀ ಪುರುಷರು ಅಲ್ಲದ ಇನ್ನೊಂದು ವಿಂಗಡಣೆ ಇದೆ, ಇನ್ನೊಂದು ಗುಂಪಿದೆ, ಆ ಗುಂಪಿನಲ್ಲಿ ಸೇರ್ತಾನೆ ಇವನು ಎಂಬುದಾಗಿ ಮಹಾಭಾರತ ಹೇಳುತ್ತೆ. ಇನ್ನೊಬ್ಬರು ಏನು ಸಾಧನೆಯನ್ನು ಮಾಡಿರ್ತಾರೆ ಅದನ್ನು ನಾವು ಯಾಕೆ ವಿಷ್ಣೋತ್ಕರ್ಷ ಜ್ಞಾಪನಾಯ, ಭಗವಂತನ ಸರ್ವೋತ್ತಮತ್ವದಲ್ಲಿ ಪರಿವಸನವಾಗುವುದಕ್ಕೋಸ್ಕರ ನಾವು ಅನೇಕ ಸಾಧಕರ ಸಾಧನೆಗಳನ್ನು ನಾವು ಗಮನಿಸಿ ಹೇಳಬೇಕು ಅಂತ. ಇದರಿಂದ ಏನು ಸಿದ್ಧವಾಗುತ್ತೆ ಅಂದರೆ, ಆ ವ್ಯಕ್ತಿಯ ಸಾಧನೆಯನ್ನು ಗಮನಿಸಿದ್ದು ಒಂದಾದರೆ ಅದರ ಹಿನ್ನೆಲೆ ಏನಾಗಿರುತ್ತೆ, ಭಗವಂತನು ಅವರಿಗೆ ಹೇಗೆ ಅನುಗ್ರಹವನ್ನು ಮಾಡ್ದ ಅಂತ ಭಗವಂತನ ಕಾರುಣ್ಯ, ಗುರು ಕಾರುಣ್ಯ ಅದರಲ್ಲಿ ಸೇರಿರುತ್ತೆ. ಆ ಅಂಶವನ್ನು ನಾವು ಗಮನಿಸಬೇಕು. ಆದ್ದರಿಂದ ಇವತ್ತಿನ ದಿನ ಒಬ್ಬ ಒಳ್ಳೆಯ ಸಾಧಕರು, ಅವರು ಕೊಲ್ಹಾಪುರದಲ್ಲಿ ಇರ್ತಾರೆ. ಅವರ ಹೆಸರು ಗಣಪತಿ ಲಕ್ಷ್ಮಣ್ ಭೋಸಲೆ ಅಂತ. ಗಣಪತಿ ಲಕ್ಷ್ಮಣ್ ಅವರು ಮಧ್ಯಾರಾಧನೆ, ಗುರುರಾಯರ ಮಧ್ಯಾರಾಧನೆಯ ದಿವಸ ನಾಮಲೇಖನವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾರೆ. ನೋಡಿ ಇವರ ಹೇಗಿದೆ ದೇವರ ಅನುಗ್ರಹ, ಇವರಿಗೆ ಹೇಗೆ ಆಗಿದೆ ಅನ್ನೋದನ್ನು ಗಮನಿಸಿ. ಇವರಿಗೆ ಬರೆಯೋಕ್ಕೆ ಕೈಯಲ್ಲಿ ಆಗಲ್ಲ, ತುಂಬ ಕೈ ನಡುಗುತ್ತೆ, ಬರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಾನು 1,00,000 ಬಾರಿ ಶ್ರೀರಾಘವೇಂದ್ರ ಅಂತ ಬರಿತೀನಿ ಎಂಬುದಾಗಿ ಇವರು ಸಂಕಲ್ಪವನ್ನು ಮಾಡಿದ್ದಾರೆ. ಮಾಡಿ ಪ್ರಾರಂಭವನ್ನು ಮಾಡಿದ್ದಾರೆ. ಯಾವತ್ತು ಸಂಕಲ್ಪ ಮಾಡಿ ಪ್ರಾರಂಭ ಮಾಡಿದ್ರೋ ಅವತ್ತಿನ ದಿವಸವೇ ಅವರಿಗೆ ಹನುಮಂತ ದೇವರು, ರಾಯರು, ದೇವರು ಎಲ್ಲರ ದರ್ಶನ ಸ್ವಪ್ನದಲ್ಲಿ ಆಗಿದೆ. ಒಳ್ಳೆಯ ಸಂಕಲ್ಪವನ್ನು ಮಾಡ್ತಾ ಇದ್ದಿ, ಇದರಿಂದ ಮುಂದೆ ನೀನು ಹೇಗೆ ಮುಂದಿನ ಕೆಲಸಗಳನ್ನು ಮಾಡಬೇಕು ಎಂಬುದಾಗಿ ಮಾರ್ಗದರ್ಶನ ಇವರಿಗೆ ಸ್ವಪ್ನದ ಮೂಲಕ ಸಿಕ್ಕಿದೆ. ಇವರಿಗೆ ಆ ಸ್ವಪ್ನ ಸೂಚನೆಯಂತೆ 5 ಪುಸ್ತಕಗಳನ್ನು ಬರೆದಿದ್ದಾರೆ ಬಹಳ ಕಷ್ಟದಲ್ಲಿ. ಯಾಕೆಂದರೆ ಕೈಯಲ್ಲಿ ಶಕ್ತಿ ಇಲ್ವಲ್ಲ. ಮುಂದೆ ಸುಲಭವಾಗಿ 100 ಪುಸ್ತಕಗಳನ್ನು ಬರೆದು ಮುಗಿಸಿ ನಮಗೆ ಅವರು ಕಳಿಸಿದ್ದಾರೆ. ಗಣಪತಿ ಲಕ್ಷ್ಮಣವರು ವಿಚಿತ್ರವಾದ ಒಂದು ದೇವರ ಅನುಗ್ರಹವನ್ನು, ಹನುಮಂತ ದೇವರ ಅನುಗ್ರಹವನ್ನು ಹಾಗೂ ಗುರುರಾಯರ ಅನುಗ್ರಹವನ್ನು ಇವರು ಪಡೆದುಕೊಂಡಿದ್ದು ನಿಜಕ್ಕೂ ಕೂಡ ತಲೆದೂಗುವಂತೆ ಇದೆ. ಎಂಥವರಿಗೂ ಕೂಡ ಆದರ್ಶನೀಯವಾಗಿದೆ. ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಇದೊಂದು ಅತೀಂದ್ರಿಯವಾದ ಒಂದು ವಿಚಾರ ಅಂತಲೇ ಅವ್ರು ಹೇಳ್ತಾರೆ. ನಾಮಲೇಖನ ಮಾಡಿ ನಮ್ಮನ್ನು ನಾವು ಮರೆಯೋದು ಇದೆಯಲ್ಲ, ಅದು ಒಂದು ಅತೀಂದ್ರಿಯವಾದ ಒಂದು ವಿಚಾರ. ನಾನು ಈಗಾಗಲೇ ಹಿಂದೆ ಉಲ್ಲೇಖ ಮಾಡಿದ್ದೆ. ನೀವು ರಾಯರ ನಾಮಲೇಖನವನ್ನು ಮಾಡುವ ಮೊದಲು ಒಂದು ಶ್ಲೋಕವನ್ನು ನಾನು ಹೇಳಿದ್ದೆ, ಅದನ್ನು ಪುನಃ ನಾನು ಇನ್ನೊಮ್ಮೆ ಹೇಳ್ತೀನಿ. ಆ ಶ್ಲೋಕವನ್ನು ಹೇಳುವ ಮೂಲಕ ಗುರುರಾಯರನ್ನು ಎದುರಿನಲ್ಲಿ ಕುಳ್ಳಿರಿಸಿಕೊಳ್ಬೇಕು. ಆ ಗುರುರಾಯರು ಎದುರಿನಲ್ಲಿದ್ದಾರೆ ಅಂತ ನಾವು ಧ್ಯಾನವನ್ನು ಮಾಡ್ತಾ ಅವರ ಮಂತ್ರವನ್ನು ನಾವು ಜಪಿಸ್ತಾ ಬರೆಯೋಕ್ಕೆ ಪ್ರಾರಂಭ ಮಾಡಬೇಕು. ಅದನ್ನು ಬಿಟ್ಟು ನಾವು ಲೌಕಿಕದಲ್ಲಿ ಮುಳುಗಿ ನಾವು ಬರಿತಾ ಇದ್ದರೆ ಹೆಚ್ಚು ಫಲ ಸಿಗಲ್ಲ. ಸಿಗುತ್ತೆ, ಎಲ್ಲೋ ಸ್ವಲ್ಪ ಫಲ ಸಿಗುತ್ತೆ. ಹಾಗೆ ನಾವು ತನ್ಮಯರಾಗಿ ಶ್ರೀರಾಘವೇಂದ್ರ ಎಂಬ ನಾಮದಲ್ಲಿ ನಾವು ಮುಳುಗಿದಾಗ, ವಾಲ್ಮೀಕಿ ಋಷಿಗಳು ಏನು ಮಾಡಿದ್ದು, ಅವರು ಕೇವಲ ಶ್ರೀರಾಮ ಶ್ರೀರಾಮ ಅಷ್ಟೇ ಜಪವನ್ನು ಮಾಡಿದ್ದವರು. ರಾಮ 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 2 ಅಕ್ಷರ, ಬರೀ 2 ಅಕ್ಷರದ ಜಪವನ್ನು ಮಾಡಿ ಅವರು ಮನ್ವಂತರದ ಕವಿಗಳಾಗಿ ಅವರು ಮೆರೆದರು ಅಲ್ವಾ. ಕೇವಲ ಒಂದು ಯುಗದ ಕವಿಗಳಾಗಿ ಅವರು ಮೆರೆದರು. ಹಾಗೆ ಕೇವಲ ಭಗವಂತನ ನಾಮಸ್ಮರಣೆಯನ್ನು ನಾವು ಮಾಡ್ತಾ ಇದ್ದರೆ ಸಾಕು, ನಮ್ಮ ಎಲ್ಲ ಅನಿಷ್ಟಗಳು ಕೂಡ ಪರಿಹಾರ ಆಗುತ್ತೆ ಹಾಗೂ ದೇವರ ವಿಶೇಷ ಅನುಗ್ರಹವೂ ಉಂಟಾಗುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಗಣಪತಿ ಲಕ್ಷ್ಮಣ್ ಅವರ ಮಾತುಗಳನ್ನೇ ನಾವು ಕೇಳಬೇಕು. ಎಷ್ಟು ದಿವ್ಯವಾದ ಅನುಭವ ಇವರು ಹೇಳ್ತಾರೆ ನೋಡಿ. ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಚ್ಛಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಮ ಕಾಮಧೇನವೇ.
ನನ್ನ ಕುಲದೇವರು, ನನ್ನ ಗುರುಗಳು, ನನ್ನ ತಂದೆ ತಾಯಿಯ ಆಶೀರ್ವಾದದಿಂದ ಈ ಸೇವೆಯನ್ನು ನಾನು ಪೂರ್ಣ ಮಾಡುತ್ತಿದ್ದೇನೆ. ಇದು ಒಂದು ಅಗೋಚರ ಶಕ್ತಿ, ಅಗೋಚರ ಸೇವೆ ಶಕ್ತಿ. ಇದರಿಂದ ಮನಸ್ಸು ಯಾವಾಗಲೂ ಸಂತೋಷ ಹಗುರಾಗುತ್ತದೆ. ಶ್ರೀ ಗುರುಗಳ ಮಧ್ಯಾರಾಧನೆಯದಂದು ಸಂಕಲ್ಪ ಮಾಡಿ 1,00,000 ನಾಮಲೇಖನ ಮಾಡಲು ಶುರು ಮಾಡಿದೆ. ಅದೇ ದಿನ ನನ್ನ ಸ್ವಪ್ನದಲ್ಲಿ ಶ್ರೀ ರಾಘವೇಂದ್ರ ಗುರುಗಳು, ಶ್ರೀ ತಿರುಪತಿ ತಿಮ್ಮಪ್ಪ, ಶ್ರೀ ನರಸಿಂಹದೇವರು, ಶ್ರೀ ಹನುಮಂತ ದೇವರು ದರ್ಶನ ಕೊಟ್ಟು ನನ್ನ ಸಂಕಲ್ಪ ಪೂರ್ಣ ಆಗಬೇಕೆಂದರೆ ಕೆಲವೊಂದು ಸೂಚನೆಗಳನ್ನು ನೀಡಿ, ಈ ರೀತಿ ಹೋದರೆ ಮಾತ್ರ ನಿನಗೆ ನೀ ಮಾಡಿದ ಸಂಕಲ್ಪದ ಫಲ ಸಿಗುತ್ತದೆ ಎಂದು ಹೇಳಿದರು. ಅದನ್ನು ನಂಬಿ ನಾನು ಈ ಸೇವೆಯನ್ನು ಶುರು ಮಾಡಿದೆ. ಇಲ್ಲಿ ವಿಶೇಷವಾಗಿ ಹೇಳುವುದೇನೆಂದರೆ, ನನಗೆ ಸರಿಯಾಗಿ ಪೆನ್ ಹಿಡಿಯಲು ಬರುವುದಿಲ್ಲ, ನನ್ನ ಕೈಯಲ್ಲಿ ಪೆನ್ನು ನಿಲ್ಲುವುದಿಲ್ಲ. ಈ ಸೇವೆಯನ್ನು ಶುರು ಮಾಡುವ ಮುಂದೆ ನಾನು ಬಹಳ ವಿಚಾರ ಮಾಡಿ ಸ್ಟಾರ್ಟ್ ಮಾಡಿದೆ. ಗುರುಗಳು ನಂಬಿ ನಾನು ಈ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡಿದೆ. 5 ಪುಸ್ತಕ ಬರೆಯುವವರೆಗೆ ನನಗೆ ಬಹಳ ತ್ರಾಸಾಯಿತು. ಆಮೇಲೆ ಎಲ್ಲ ಪುಸ್ತಕಗಳು ಹೇಗೆ ಮುಗಿದವು ನನಗೆ ಗೊತ್ತಾಗಲಿಲ್ಲ. ಗುರುಗಳ ಪ್ರಕಾರ ನಾನು ಹೋಗಿ ಈ ಸೇವೆಯನ್ನು ಪೂರ್ಣ ಮಾಡಿ, ಇದರಿಂದ ನನ್ನಲ್ಲಿ ನಂಬಿಕೆ ಬಂದಿದೆ. ನನ್ನ ಕೆಲಸಗಳಿಗೆ ಎಷ್ಟೋ ದಿನದಿಂದ ತಡವಾಗಿ ನಿಂತಿರುವಂಥ ಕೆಲಸಗಳಿಗೆ ಒಂದು ದಾರಿ ಸಿಕ್ಕಿದೆ. ನನಗೆ ಪೂರ್ಣ ನಂಬಿಕೆ ಆಗಿದೆ. ಇದರಲ್ಲೇ ನನಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಗುರುಗಳ ಆಶೀರ್ವಾದ ನನಗೆ ಆಗಿದೆ. ಯಾರೇ ಏನು ಹೇಳಿದರೂ ಈ ಸೇವೆಯನ್ನು ಎಲ್ಲರೂ ಮಾಡಲಿ ಎಂದು ಪ್ರಾರ್ಥಿಸಿ, ಗುರುಗಳಿಗೆ ನನ್ನ ಆಶೀರ್ವಾದ ಮಾಡಲಿ ಎಂದು ಕೇಳಿ, ಮತ್ತು ಈ ಸೇವೆಯನ್ನು ಶುರು ಮಾಡಿದ ನಿಯೋಜಕರಿಗೆ ನನ್ನ ಅಭಿನಂದನೆಗಳು, ನನ್ನ ಒಂದು ನಮಸ್ಕಾರವನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಇಲ್ಲಿಯ ತನಕ ತಾವು ಕೇಳಿದಂತೆ ಗಣಪತಿ ಲಕ್ಷ್ಮಣ್ ಇವರು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರವನ್ನು ಬರೆದಿದ್ದಾರೆ. ವಿಶೇಷವಾಗಿ ಗುರುರಾಯರ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೂ ಇವರಿಗೆ ಮುಂದಿನ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದು ದೃಢವಾದ ವಿಶ್ವಾಸ ಬಂದಿದೆ. ಮತ್ತು ಇವರು ಗುರುರಾಯರ ಅನುಗ್ರಹವನ್ನು ಈಗಾಗಲೇ ಪಡೆದುಕೊಂಡಿದ್ದೂ ಕೂಡ ಆಗಿದೆ. ದೇವರ ಅನುಗ್ರಹ, ಹನುಮಂತ ದೇವರ ಅನುಗ್ರಹ ಇವರ ಮೇಲೆ ಸದಾ ಇದೆ. ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಪ್ರಶಸ್ತಿಯನ್ನು ನಾವು ಇವತ್ತಿನ ದಿವಸ ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ, ಇತೋಪ್ಯತಿಶಯವಾದ ಸಾಧನೆಯನ್ನು ಮಾಡಿಸಲಿ, ಹಾಗೂ ಇವರ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಲಿ. ತನ್ಮೂಲಕವಾಗಿ ಇವರು ಮತ್ತಷ್ಟು ಗುರುರಾಯರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿ ಎಂಬುದಾಗಿ ಹಾರೈಸ್ತಾ, ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರತು. ನೀವು ಕೂಡ ಶ್ರೀರಾಯರ ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿ. ಅದಕ್ಕೋಸ್ಕರ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಶ್ರೀ ರಾಘವೇಂದ್ರ 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 ಶ್ರೀ ರಾಘವೇಂದ್ರ.